ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಫಸ್ಟ್ ಡಿಕೆ ಶಿವಕುಮಾರ್ ನಿವಾಸದ ಬಳಿಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ ತಿಳ್ಕೊಂಬೋಣ. ಸಂಜಯ್, ಸೊ ವಿಚಾರಣೆಗೆ ಫೇಸ್ ಮಾಡೋಕ್ಕೂ ಮುಂಚೆ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ಡಿಕೆ ಶಿವಕುಮಾರ್ ಬಂದ್ರು. ಎಟ್ ಪ್ರೆಸೆಂಟ್ ಅವ್ರ ನಿವಾಸದಲ್ಲೇ ಇದ್ದಾರಾ ಅಥವಾ ಎಲ್ಲಿದ್ದಾರೆ? ಸದ್ಯಕ್ಕೆ ಅವ್ರ ನಿವಾಸದ ಸುತ್ತಮುತ್ತ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ? ಶರ್ಮಿತಾ, ಏನಂತಂದ್ರೆ ಸಿಬಿಐ ಕಚೇರಿಗೆ ಹೋಗುವ ಮೊದಲು ಅವರು ವಿಜಯನಗರದಲ್ಲಿ ಇರ್ತಕ್ಕಂಥ ಅಜ್ಜಯ್ಯನ ಮಠಕ್ಕೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ತಮಗೆ ಎದುರಾಗ್ತಕ್ಕಂಥ ಸಂಕಷ್ಟದ ಸಮಯದಲ್ಲೆಲ್ಲ ಅಜ್ಜಯ್ಯನ ಮಠಕ್ಕೆ ಹೋಗಿ ಬರ್ತಾರೆ. ಹಾಗೆ ಇಂದು ಸಹ ಅಜ್ಜಯ್ಯನ ಮಠಕ್ಕೆ ಹೋಗಿ ಬಂದಿರತಕ್ಕಂಥದ್ದು. ಅಜ್ಜಯ್ಯನ ಮಠಕ್ಕೆ ಹೋಗುವ ಮೊದಲು ಉತ್ತರ ಕರ್ನಾಟಕ ಪ್ರವಾಸವನ್ನು ಮುಗಿಸಿ ನೇರವಾಗಿ ಬೆಂಗಳೂರಿನ ಸದಾಶಿವ ನಗರದಲ್ಲಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬರ್ತಾರೆ. ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ತಮ್ಮ ವಕೀಲರು ಹಾಗೂ ಆಪ್ತರ ಜೊತೆ ಒಂದಷ್ಟು ಫೋನ್ನಲ್ಲಿ ಚರ್ಚೆಯನ್ನು ಮಾಡಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಮಾಧ್ಯಮಗಳೇ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ನಾನು ಸಿಬಿಐ ಕಚೇರಿಗೆ ಹೋಗ್ತೀನಿ, ಸಾಧ್ಯವಾದರೆ ಟೈಮ್ 4 ಗಂಟೆಗಿಂತ ಮೊದಲೇ ಒಂದು ಸಿಬಿಐ ಕಚೇರಿಗೆ ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ಸುರೇಶ್ ನಿವಾಸದಿಂದ ಏನು ಮಾಧ್ಯಮಗಳ ಪ್ರತಿಕ್ರಿಯೆ ನೀಡಿದ ನಂತರ ನೇರವಾಗಿ ವಿಜಯನಗರದ ಅಜ್ಜಯ್ಯನ ಮಠಕ್ಕೆ ಹೋಗಿರ್ತಕ್ಕಂಥದ್ದು. ಅಜ್ಜಯ್ಯನ ಮಠದಿಂದ ಈಗ ನೇರವಾಗಿ ಸಿಬಿಐ ಕಚೇರಿಗೆ ಬರ್ತಾರೆ. ಯಾಕಂತ ಅಂದ್ರೆ ಏನು ಕಾಂಗ್ರೆಸ್ ಹಿರಿಯ ಮುಖಂಡ ಅಹಮದ್ ಸಂಜಯ್, ಕ್ಯಾಮರಾಮನ್ ಹೇಳ್ಬೋದಾ ಪ್ಯಾನ್ ಮಾಡಿ ತೋರ್ಸಕ್ಕೆ ಅಲ್ಲಿ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ಅಂತ? ಖಂಡಿತ. ಇವಾಗ ಸದ್ಯ ಡಿ ಕೆ ಶಿವಕುಮಾರ್ ಅವ್ರ ನಿವಾಸದ ಬಳಿ ಯಾರೂ ಇಲ್ಲ, ನಾನು ತೋರಿಸ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರ ನಿವಾಸದ ಹತ್ರ ಸದ್ಯ ಯಾವುದೇ ಅಭಿಮಾನಿಗಳಿಲ್ಲ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಹೇಳಿದ್ರು, ಅಭಿಮಾನಿಗಳಾಗ್ಲಿ ಪಕ್ಷದ ಕಾರ್ಯಕರ್ತರಾಗ್ಲಿ ಯಾರು ಸಹ ಬರಬಾರ್ದು, ಇವತ್ತು ನಾನು ಸಿಬಿಐ ಕಚೇರಿ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ಯಾರು ಬರಬಾರ್ದು ಅಂತ ಮಾತನ್ನ ಹೇಳಿದ್ರು. ಒಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅಜ್ಜಯ್ಯನ ಮಠದಿಂದ ನೇರವಾಗಿ ಇಲ್ಲಿಗೆ ಬರೋ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮನೆಯಿಂದ ಸಿಬಿಐ ಕಚೇರಿಗೆ ಹೋಗ್ತಾರೆ. ಯಾಕಂತ ಅಂದ್ರೆ ಸಿಬಿಐ ಕಚೇರಿಗೂ ಡಿ ಕೆ ಶಿ ಅವ್ರ ನಿವಾಸಕ್ಕೂ ತುಂಬಾ ಹತ್ತಿರ ಇರ್ತಕ್ಕಂಥದ್ದು. ಸಿಬಿಐ ಕಚೇರಿಗೂ ಮತ್ತು ಒಂದು ಡಿ ಕೆ ಶಿ ಅವ್ರ ನಿವಾಸಕ್ಕೂ ಇರ್ತದೆ. ಈಗ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ MLC ಹಾಗೂ ರವಿ ಅವರು ಬಂದಿರತಕ್ಕಂಥದ್ದು. ಯಾಕಂತಂದ್ರೆ MLC ರವಿ ಅವರು ಸಹ ಡಿ ಕೆ ಶಿವಕುಮಾರ್ ಆಪ್ತರು ಹಾಗೂ MLC ಕೂಡ ಆಗಿರ್ತಕ್ಕಂಥದ್ದು. ಈಗ ನವೀನ ಕೆರೆ ಅಜ್ಜಯ್ಯನ ಮಠದಿಂದ ನೇರವಾಗಿ ಅವರ ನಿವಾಸಕ್ಕೆ ಬರ್ತಾರಾ ಅಥವಾ ಏನಾರು ಸಿಬಿಐ ಕಚೇರಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಯುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ನಿವಾಸದ ಹತ್ರ ಯಾರೊಬ್ಬರು ಸಹ ಅಭಿಮಾನಿಗಳಾಗಲಿ ಪಕ್ಷದ ಕಾರ್ಯಕರ್ತರಾಗಲಿ ಬಂದಿಲ್ಲ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಒಂದು ಇದನ್ನು ಮನವಿಯನ್ನು ಮಾಡ್ಕೊಂಡಿದ್ರು, ಅಭಿಮಾನಿಗಳು ಯಾರು ಬರಬಾರ್ದು ಅಂತ. ಈಗ MLC ರವಿ ಅವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು. ಈಗ MLC ರವಿ ಅವರು ಹಾಗೆ ಕಾಂಗ್ರೆಸ್ನ MLC ರವಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಪ್ತರು ಆಗಿರ್ತಕ್ಕಂಥದ್ದು. ಈಗ ಇಲ್ಲಿಂದ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇನಾರು ಸಾಧ್ಯವಾದರೆ ಇಲ್ಲಿ ಬಂದು ನಿವಾಸದಿಂದ ಸಿಬಿಐ ಕಚೇರಿಗೆ ಹೋಗ್ತಾರೆ, ಇಲ್ಲ ಅಂತ ಅಂದರೆ ನೇರವಾಗಿ ಅಜ್ಜಯ್ಯನ ಮಠದಿಂದ ಸಿಬಿಐ ಕಚೇರಿಗೆ ಹೋಗ್ತಕ್ಕಂಥದ್ದು. ಸಾಧ್ಯವಾದರೆ ನಾನು ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಸಾಧ್ಯವಾದರೆ ಬೇಗನೆ ನಾನು ಸಿಬಿಐ ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಕಾರಣ ಏನಂತಂದರೆ ಅಹಮದ್ ಪಟೇಲ್ ಅವರ ಕ್ರಿಮಿಷನ್ಗೆ ಹೋಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ 7 ಗಂಟೆಗೆ ಫ್ಲೈಟ್ ಕೂಡ ಬುಕ್ ಮಾಡ್ಕೊಂಡಿದ್ರೆ, ಒಂದು ವೇಳೆ ಸಿಬಿಐ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಏನಂತಂದರೆ ಅಂತ್ಯಕ್ರಿಯೆಗೆ ಹೋಗ್ತಾರೆ, ಅಹಮದ್ ಪಟೇಲ್ ಅವರ ಅಂತ್ಯಕ್ರಿಯೆಗೆ. ಇಲ್ಲ ಅಂತ ಅಂದರೆ ಸಿಬಿಐ ವಿಚಾರಣೆ ಎದುರಿಸಲಿದ್ದಾರೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಹೇಳ್ತಾರೆ, ನಾನು ಸಿಬಿಐ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ, ಯಾವುದೇ ರೀತಿಯ ಒಂದು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳಿಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಇಂಥ ಒಂದು ವಿಚಾರಣೆಗಳನ್ನು ಎದುರಿಸಿದ್ದೇನೆ ನಾನು. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ವಿರುದ್ಧ ಸಹ ಹರಿಯಾಯ್ತಾರೆ. ಶರ್ಮಿತಾ, ಏನಂತಂದ್ರೆ ನಾನೊಬ್ಬನೇ ರಾಜ್ಯದಲ್ಲಿ ತಪ್ಪು ಮಾಡಿದ್ದೀನ, ನನ್ನನ್ನು ಸಿಬಿಐಗೆ ಕೇಸ್ ಕೊಡ್ತಕ್ಕಂಥದ್ದೇನು, ಈ ರಾಜ್ಯದಲ್ಲಿ ನನ್ನ ಬಿಟ್ಟರೆ ಬೇರೆ ಇನ್ಯಾರು ತಪ್ಪು ಮಾಡಿಲ್ಲ, ಅಕ್ರಮ ಆಸ್ತಿ ಮಾಡಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ಸಹ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಸಂಜಯ್, ಹಾಗಾದ್ರೆ ಸಿಬಿಐ ಕಚೇರಿ ಹತ್ರ ಏನೆಲ್ಲ ಪ್ರಿಪರೇಷನ್ ಆಗಿದೆ, ಯಾವ ರೀತಿ ಆಕ್ಟಿವಿಟೀಸ್ ನಡೀತಾ ಇದೆ? ಗಂಗಾಧರ್ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಗಂಗಾಧರ್, ಇನ್ನೇನು ಕೆಲವೇ ನಿಮಿಷದಲ್ಲಿ ಸಿಬಿಐ ಕಚೇರಿಗೆ ಡಿ ಕೆ ಶಿವಕುಮಾರ್ ಆಗಮಿಸ್ತಾರೆ. ಇವತ್ತು ಬರೀ ವಿಚಾರಣೆ ಆಗುತ್ತಾ ಅಥವಾ ಬೇರೆದೇನಾದ್ರೂ ಆಗುತ್ತಾ ಅಂತ ಒಂದು ನಿರೀಕ್ಷೆ, ಕುತೂಹಲ ಸಹಜವಾಗಿ ಇದ್ದೇ ಇದೆ. ಸಿಬಿಐ ಆಫೀಸ್ ಹತ್ರ ಏನ್ ಆಕ್ಟಿವಿಟೀಸ್ ನಡೀತಾ ಇದೆ ಪ್ರೆಸೆಂಟ್ ಗಂಗಾಧರ್? ಎಸ್ ಶರ್ಮಿತಾ ಶೆಟ್ಟಿ, ಈಗ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಆರೋಪವನ್ನು ಹೊತ್ತಿರುವಂತಹ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಬಿಐ ಒಂದು ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಸದ್ಯ ಅಧಿಕಾರಿಗಳು ಕೂಡ ಏನೋ ಒಂದು ಸಿಬಿಐ ಅವರ ಮನೆ ಮೇಲೆ ರೇಡ್ ಮಾಡಿದಂತಹ ಮುಖ್ಯ ಅಧಿಕಾರಿಗಳು ಕೂಡ ಈಗ ಆ ಒಂದು ಕಚೇರಿಯಲ್ಲಿ ಇರುವಂತದ್ದು. ಸದ್ಯ ಈಗ ಪ್ರಮುಖವಾಗಿ ಈಗಾಗಲೇ ಹಿರಿಯ ವಕೀಲರು ಮತ್ತೆ ಅವರ ವಕೀಲ ಜೊತೆಗೆ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಐಟಿ ಮತ್ತೆ ಇಡಿ ಒಂದು ತನಿಖೆಯನ್ನು ಎದುರಿಸಿರುವಂತಹ ಡಿ ಕೆ ಶಿವಕುಮಾರ್ ಈ ಒಂದು ಸಿಬಿಐನ ಒಂದು ರೇಡ್ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಆ ವಿಚಾರಣೆಯ ಸಂದರ್ಭದಲ್ಲಿ ಏನು 14 ಕಡೆ ರೇಡ್ ಮಾಡಿದ್ರು, ಅಕ್ರಮ ಆಸ್ತಿಗಳಿಗೆ ಒಂದು ಆರೋಪ ಏನಿದೆ ಅವರು ಡಿ ಕೆ ಶಿವಕುಮಾರ್ ಮತ್ತೆ ಆನ್ಲೈನ್ ಗಂಗಾಧರ್, ಡಿ ಕೆ ಶಿವಕುಮಾರ್ ನಿವಾಸದಿಂದ ಲೈವ್ ಫುಟೇಜ್ ನಿಮಗೆ ತೋರಿಸ್ತಾ ಇದ್ದೀವಿ. ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ವಾಪಸ್ ನಿವಾಸಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅಲ್ಲಿ ಸಾಕಷ್ಟು ಕಾರ್ಗಳಂತೂ ಬರ್ತಾ ಇದೆ.
ಈಗ ಅಭಿಮಾನಿಗಳು ಯಾರು ಕೂಡ ಬರಬಾರ್ದು ಅಂತ ಎಸ್ ಡಿ ಕೆ ಶಿವಕುಮಾರ್ ಅವರೇ ಬಂದ್ರು, ಈಗ ಅವ್ರ ನಿವಾಸಕ್ಕೆ ಬಂದಿದ್ದಾರೆ. ಸೊ ಬಹುಶಃ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಹೊರಡ್ತಾರೆ. ನಾನು ಆದಷ್ಟು ಬೇಗ ಸಿಬಿಐ ಕಚೇರಿಗೆ ಹೋಗ್ತೀನಿ, ವಿಚಾರಣೆ ಫೇಸ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಆಗಲೇ ಮೀಡಿಯಾದವರಿಗೆ ಹೇಳಿದ್ರು ಮಾತಾಡುವಂಥ ಟೈಮ್ನಲ್ಲಿ. ಈಗ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು, ಆರಾಧ್ಯ ದೈವದ ದರ್ಶನವನ್ನ ಪಡ್ಕೊಂಡು ಇದೀಗ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸೊ ಇಲ್ಲಿಂದ ಇನ್ನೇನು ಕೆಲವೇ ನಿಮಿಷದಲ್ಲಿ ಬಹುಶಃ ದಾಖಲೆಗಳನ್ನೆಲ್ಲ ತಗೊಂಡು ಹೋಗ್ಬೇಕಾಗತ್ತೆ, ಅದನ್ನೆಲ್ಲ ಹೇಳಬೇಕಲ್ಲ, ಅಧಿಕಾರಿಗಳ ಮುಂದೆ ಇಡಬೇಕಾಗತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅವರೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅವರು ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ ಅಧಿಕಾರಿಗಳು. ಸೊ ಅದಕ್ಕೆಲ್ಲ ಇವರು ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗತ್ತೆ, ಅದನ್ನೆಲ್ಲ ತಗೊಂಡು ಇವರು ಬಹುಶಃ ಲಾಯರ್ ಜೊತೆಗೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಈಗ ಇಲ್ಲಿಗೆ ಬರ್ತಾರಾ ಅಥವಾ ನೇರವಾಗಿ ಅಜ್ಜಯ್ಯನ ದರ್ಶನ ಪಡ್ಕೊಂಡು ಸಿಬಿಐ ಆಫೀಸ್ಗೆ ಹೋಗ್ತಾರಾ ಅಂತ ಒಂದೇನು ಗೊಂದಲ ಇತ್ತು, ಅದಕ್ಕೊಂದು ತೆರೆ ಬಿದ್ದಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನ ಪಡ್ಕೊಂಡು ಈಗ ನೇರವಾಗಿ ಅವ್ರ ಮನೆಗೆ ಬಂದಿದ್ದಾರೆ, ಸದಾಶಿವನಗರದಲ್ಲಿರುವಂಥ ಮನೆ ಅವ್ರದ್ದು. ಸೊ ಇಲ್ಲಿಂದ ಮತ್ತೆ ಅವರು ಸಿಬಿಐ ಕಚೇರಿಗೆ ಹೋಗ್ತಾರೆ, ಇನ್ನೇನು ಕೆಲವೇ ನಿಮಿಷದಲ್ಲಿ ಹೊರಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಮತ್ತೆ ನಮ್ಮ ರಿಪೋರ್ಟರ್ ಸಂಜಯ್ ಜಾಯ್ನ್ ಆಗಿದ್ದಾರೆ. ಸಂಜಯ್, ಆಗ್ಲೇ ಹೇಳ್ತಾ ಇದ್ರಿ ಇಲ್ಲಿಗೆ ಬರ್ತಾರಾ ಅಥವಾ ಡೈರೆಕ್ಟ್ ಆಗಿ ಸಿಬಿಐ ಕಚೇರಿಗೆ ಹೋಗ್ತಾರಾ ಗೊತ್ತಿಲ್ಲ ಅಂತ, ಬಟ್ ಈಗ ಫುಟೇಜ್ ನೋಡಿದ್ವಿ ನಾವು, ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಬಂದ್ರು, ಬಹುಶಃ ಇನ್ನೇನು ಕೆಲವೇ ನಿಮಿಷದಲ್ಲಿ ಹೊರಡ್ತಾರೆ ಅನ್ಸುತ್ತೆ. ಆ ತಯಾರಿಗಳಾದಂತೆ ಕಾಣಿಸ್ತಾ ಇದೆ. ಸಂಜಯ್, ಅಲ್ಲಿ ಏನ್ ನಡೀತಾ ಇದೆ? ಖಂಡಿತ ಶರ್ಮಿತಾ, ನಂತರ ಅಜ್ಜಯ್ಯನ ಮಠದಿಂದ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಸಹೋದರ ಡಿ ಕೆ ಸುರೇಶ್ ಅವರು ಸದಾಶಿವನಗರದ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸದಾಶಿವ ನಿವಾಸದಲ್ಲಿ ಈಗ ಏನೋ ಊಟವನ್ನು ಮುಗಿಸ್ಕೊಂಡು ನೇರವಾಗಿ ಇಲ್ಲಿಂದ